ಮಹಾಕುಂಭಮೇಳದಲ್ಲಿ ಅರಳಿದ ಪ್ರೇಮ ಕಥೆ. ಭಾರತೀಯನ ಜೊತೆ ಹಸಮಣೆಯೇರಿದ ಗ್ರೀಕ್ ಹುಡುಗಿ. ಇಬ್ಬರ ನಡುವೆ ಅರಳಿದ ಪ್ರೇಮ ಕಥೆಗೆ ಸಾಕ್ಷಿಯಾದ ಸಂಗಮ. ಭಸ್ಮವೇ ಅರಿಶಿನ ಕುಂಕುಮ, ಸಾಧು ಸಂತರೇ ಪೂಜಾರಿಗಳು. ಕೋಟ್ಯಾಂತರ ಶಿವನ ಭಕ್ತರ ಸಮ್ಮುಖದಲ್ಲಿ ವಿವಾಹ. ಮಹಾಕುಂಭಮೇಳ. ಕೋಟಿ ಕೋಟಿ ಜನರು ಅಲ್ಲಿ ಬಂದು ಹರಹರ ಶಿವ ಶಿವ ಅಂತ ಈಶ್ವರನ ಧ್ಯಾನದಲ್ಲಿ ಮಗ್ನರಾಗಿದ್ರು. ದೂರದ ಗ್ರೀಕ್ನಿಂದ ಪೆನೆಲೋಪ್ ಕೂಡ ಬಂದಿದ್ರು. ಅವರಿಗೆ ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ಭಾರತೀಯ ವಸ್ತ್ರಾಭರಣ ಎಲ್ಲವೂ ಹೊಸದು. ಇತ್ತ ಪಂಜಾಬ್ನಿಂದ ಯೋಗಪಟು ಸಿದ್ಧಾರ್ಥ ಶಿವನ್ನ ಕಣ್ತುಂಬಿಕೊಳ್ಳಲು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲು ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಈಗ ನಾವು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಅಚ್ಚರಿಯಾಗಬಹುದು. ನಾವೆಲ್ಲರೂ ಕೂಡ ಒಂದು ನಾಣ್ಣುಡಿಯನ್ನ ಕೇಳೇ ಇರ್ತೀವಿ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಪ್ರೀತಿಗೆ ಕಣ್ಣಿಲ್ಲ ಅಂತ. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳೋದು ಇದಕ್ಕೆ ಅಲ್ವಾ? ಎಲ್ಲಿಯ ಪ್ರಯಾಗ್ರಾಜ್, ಎಲ್ಲಿಯ ಗ್ರೀಕ್? ಪ್ರಯಾಗ್ರಾಜ್ಗೆ ಬಂದಿರೋ ಇಬ್ಬರಿಗೂ ಪ್ರೇಮಾಂಕುರವಾಗಿದೆ. 2025ರ ಮಹಾಕುಂಭ ಮೇಳದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಗ್ರೀಸ್ನ ಪೆನೆಲೋಪ್ ಮತ್ತು ಭಾರತದ ಸಿದ್ಧಾರ್ಥ ಶಿವಕನ್ನ ಹಿಂದೂ ವೈದಿಕ ಸಂಪ್ರದಾಯಗಳ ಪ್ರಕಾರ ವಿವಾಹವಾದರು. ಸಾಧು ಸಂತರು, ಭರಾತಿಗಳು ಮತ್ತು ಜೂನಾ ಅಖಾಡದ ಮಹಾಮಂಡಲೇಶ್ವರ್ ಯತೀಂದ್ರಾನಂದ್ ಗಿರಿ ಕನ್ಯಾದಾನ ಮಾಡಿದ್ರು. ಈ ವಿವಾಹದಲ್ಲಿ ಆಧ್ಯಾತ್ಮಿಕ ಮತ್ತು ವೈದಿಕ ಸಂಪ್ರದಾಯಗಳನ್ನ ಪಾಲಿಸಲಾಗಿದೆ. ವಿವಾಹದ ಕುರಿತು ಮಾತನಾಡಿದ ಮದುಮಗಳು ಪೆನೆಲೋಪ್, ಆಧ್ಯಾತ್ಮಿಕ ಪ್ರಯಾಣ ಅಥೆನ್ಸ್ನಿಂದ ಪ್ರಯಾಗ್ರಾಜ್ವರೆಗೆ ಇದು ಕೇವಲ ಭೌಗೋಳಿಕವಲ್ಲ, ಆಧ್ಯಾತ್ಮಿಕ ಬದಲಾವಣೆಗಳಿಂದ ಕೂಡಿದೆ. ಪ್ರವಾಸೋದ್ಯಮ ನಿರ್ವಹಣೆಯಲ್ಲಿ ಪದವಿ ಪಡೆದ ನಾನು ಬೌದ್ಧ ಧರ್ಮದಿಂದ ಸನಾತನ ಧರ್ಮವನ್ನ ತಮ್ಮ ಜೀವನದ ಆಧಾರವನ್ನಾಗಿ ಮಾಡಿಕೊಂಡಿದ್ದೇನೆ. ಸನಾತನ ಧರ್ಮವೇ ಸಂತೋಷದ ಜೀವನ ಮತ್ತು ಜನನ ಮರಣ ಚಕ್ರದಿಂದ ಮುಕ್ತಿ ನೀಡುವ ಮಾರ್ಗವೆಂದು ನಮ್ಮ ಸನಾತನ ಧರ್ಮವನ್ನ ಕೊಂಡಾಡಿದ್ರು. ಇದು ಹಿಂದೂಗಳಿಗೆ ಹೃದಯ ಸ್ಪರ್ಶಿಯಾದ ಭಾವನೆಯಾಗಿತ್ತು. ಹೌದು, ಸಿದ್ಧಾರ್ಥ್ ಶಿವಕನ್ನ ಯಾರು ಅಂತ ನೋಡೋದಾದ್ರೆ, ನವದೆಹಲಿಯ ಪಂಜಾಬಿ ಭಾಗ್ನ ನಿವಾಸಿ ಸಿದ್ಧಾರ್ಥ್ ಹಲವು ದೇಶಗಳಲ್ಲಿ ಯೋಗ ಕಲಿಸಿದ್ದಾರೆ. ಪ್ರಾಚೀನ ಭಾರತೀಯ ಸಂಪ್ರದಾಯಗಳನ್ನ ಪಾಲಿಸುವುದು ನಮ್ಮ ನಾಗರಿಕತೆಯ ದೊಡ್ಡ ಶಕ್ತಿ. ಈ ವಿವಾಹವನ್ನ ಮಹಾಕುಂಭದ ದಿವ್ಯ ದಿನದಲ್ಲಿ ನೆರವೇರಿಸಲು ನಿರ್ಧರಿಸಿದ್ದಾರೆ. ಸಿದ್ಧಾರ್ಥ್ ಮತ್ತು ಪೆನೆಲೋಪ್ ಇವರ ಪ್ರೇಮ ಕತೆ ಹೇಗೆ ಆರಂಭವಾಯಿತು ಅಂತ ನೋಡೋದಾದ್ರೆ, ಪ್ರವಾಸೋದ್ಯಮ ನಿರ್ವಹಣೆ ಅಧ್ಯಯನದ ನಂತರ ಯೋಗದಲ್ಲಿ ಆಸಕ್ತಿ ಹೆಚ್ಚಾಯಿತಂತೆ. 9 ವರ್ಷಗಳ ಹಿಂದೆ ಥೈಲ್ಯಾಂಡ್ನಲ್ಲಿ ಯೋಗ ಕಲಿಯುವಾಗ ಸಿದ್ಧಾರ್ಥ್ ಅವರನ್ನ ಭೇಟಿಯಾಗಿದ್ರು. ನಿಧಾನವಾಗಿ ಇಬ್ಬರು ಹತ್ತಿರವಾದ್ರು ಮತ್ತು ವಿವಾಹದ ನಿರ್ಧಾರ ತೆಗೆದುಕೊಂಡ್ರು. ಆಧ್ಯಾತ್ಮಿಕ ವಿವಾಹವಾದ ಅನುಭವ ಪೆನೆಲೋಪ್ ಹೇಳಿದ್ರು. ನಮ್ಮ ಮದುವೆಯಲ್ಲಿ ಯಾವುದೇ ಆಡಂಬರ ಇರೋದಿಲ್ಲ. ಇದು ಸಂಪೂರ್ಣವಾಗಿ ವೈದಿಕ ಶಾಸ್ತ್ರಗಳು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನ ಆಧರಿಸಿತ್ತು. ನಾನು ಭಾರತೀಯ ಮದುವೆಯನ್ನ ವಧುವಾಗಿ ಅನುಭವಿಸಿದೆ. ಇದು ನನಗೆ ಮರೆಯಲಾಗದ್ದು ಎಂದು ಸಂತೋಷ ವ್ಯಕ್ತಪಡಿಸಿದ್ರು. ಮೌನಿ ಅಮಾವಾಸ್ಯೆಯಂದು ಜೋಡಿ ಹಕ್ಕಿಗಳ ಕನಸು ನನಸಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು. ಕುಟುಂಬದ ದಿವ್ಯತೆಯ ಭಾಗವಾಗಿರುವ ಪೆನೆಲೋಪ್ ಈಗ ಇಂದು ನಿನ್ನೆ ಮೌನಿ ಅಮಾವಾಸ್ಯೆಯೊಂದು ಸಂಗಮದಲ್ಲಿ ಮಿಂದು ಈ ಆಧ್ಯಾತ್ಮಿಕ ಪ್ರಯಾಣವನ್ನ ಪವಿತ್ರಗೊಳಿಸಿದ್ದಾರೆ. ಮಹಾಕುಂಭದ ಆರಂಭದಿಂದಲೂ ಇಲ್ಲೇ ಇರುವುದು ಮತ್ತು ಸನಾತನ ಧರ್ಮವನ್ನ ಸ್ವೀಕರಿಸುವುದು ನನ್ನ ಜೀವನದ ಸಂತೋಷದ ವಿಷಯ ಎಂದು ಸಂತೋಷಪಟ್ಟರು. ಒಟ್ನಲ್ಲಿ ಪ್ರಯಾಗ್ರಾಜ್ನಲ್ಲಿ 2 ಸಂಸ್ಕೃತಿಗಳ ವಿಶೇಷ ಸಮ್ಮಿಲನವಾಗಿರುವುದಂತೂ ಸತ್ಯ. ಗ್ರೀಸ್ ಮತ್ತು ಭಾರತದ ಈ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಗಮವು 2025ರ ಮಹಾಕುಂಭ ಮೇಳದ ವಿಶೇಷವಾಗಿದೆ. ಈ ವಿಶೇಷ ಕೇವಲ ಇಬ್ಬರು ವ್ಯಕ್ತಿಗಳದ್ದಲ್ಲ, 2 ಸಂಸ್ಕೃತಿಗಳ ಸಮ್ಮಿಲನ. ಇದು ಸನಾತನ ಸಂಪ್ರದಾಯದ ದಿವ್ಯತೆ ಮತ್ತು ಜಾಗತಿಕ ಆಕರ್ಷಣೆಯನ್ನ ತೋರುತ್ತದೆ. ಮಹಾಕುಂಭದಲ್ಲಿ ಗ್ರೀಸ್ನ ಪೆನೆಲೋಪ್ ಭಾರತೀಯನಾದ ಸಿದ್ಧಾರ್ಥ್ ಜೊತೆ ವೈದಿಕ ವಿಧಿವಿಧಾನಗಳ ಮೂಲಕ ವಿವಾಹವಾದರು. ಜೂನಾ ಅಖಾಡದ ಮಹಾಮಂಡಲೇಶ್ವರ್ ಕನ್ಯಾದಾನ ಮಾಡಿದ್ರು. ಸಾಧು ಸಂತರು, ಅಘೋರಿಗಳು. ಈ ವಿಶಿಷ್ಟ ವಿವಾಹ 2 ಸಂಸ್ಕೃತಿಗಳ ಸಮ್ಮಿಲನಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ.